ಬೆಳೆಯಮ್ಮ ಆಧ್ಯಾತ್ಮಿಕರ ಕತ್ತಿಘಟ್ಟ. ಸುಮಾರು ನಾನು 22 ವರ್ಷಗಳಿಂದ ಈ ಲೋಕ ಕಲ್ಯಾಣಕ್ಕೋಸ್ಕರ ಯಾಗಗಳನ್ನು ಮಾಡ್ತಾ ಬಂದಿದ್ದೀನಿ. ಹಾಗೆ ಸುಮಾರು 2017ರಲ್ಲಿ 6,000 ಹೆಣ್ಮಕ್ಳಿಗೆ ಬಾಗಿನ ಕೊಡ್ತಾ ಬಂದಿದ್ದೀವಿ. ಕತ್ತಿಘಟ್ಟ ಬದಲಿಸುವಂಥ ಹೋಗಬೇಕಾಗಿ ಈ ಸಲದೂ ಸಹ ನಾನು ಹೆಣ್ಮಕ್ಳಿಗೆ ಯಾರೇ ಬರಲಿ ಅರಿಶಿಣ ಕುಂಕುಮ ಬಳೆ ಕೊಟ್ಟು ದೌರ್ಮನಕರಣೆ ಮಾಡಿ ಮತ್ತೆ ಒಂದು ಚಂಡಿ ಯಾಗ ಮಾಡ್ತಾ ಇದ್ದೀವಿ. ಹಿಂದಿನ ದಿನ ಸಂಜೆ 4 ಗಂಟೆಗೆ ಭಾನುವಾರ ಗಣಪತಿ ಹೋಮ, ಪುಣ್ಯ ಹಾಗೂ ಸತ್ಯ ಪಾರಾಯಣಗಳನ್ನ ಮಾಡ್ತಾ ಹೋಗ್ತೀವಿ. ಬೆಳಿಗ್ಗೆ 5ನೇ ತಾರೀಕು ಬೆಳಿಗ್ಗೆ 6ರಿಂದ ಮಧ್ಯಾಹ್ನ 12 ಗಂಟೆ ಒಳಗಡೆ ಚಂಡಿ ಯಾಗ ಮಾಡ್ತೀವಿ. ಬರುವ ಅಲ್ಲಿ ನಮ್ಮ ಕಲಾ ಪರಿವಾರ ತಂಡದಿಂದ ಬೆಳಿಗ್ಗೆ 6ರಿಂದ 11 ಗಂಟೆವರೆಗೂ ಭಜನಾ ಇರ್ತದೆ. ಅವರ ಕಲಾ ಪೂರ್ತಿ ತಂಡಗಳೇ ಬರ್ತದೆ. ಒಂದು 100-150 ಜನ ತಂಡ ಕಾರ್ಯಕ್ರಮ ಇರ್ತದೆ. ಹಾಗೆ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸುತ್ತಿರೋದು ಪರಮಪೂಜ್ಯ ಶ್ರೀ ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮಿಗಳು ಕೋಡಿಮಠ ಹಾರನಹಳ್ಳಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ, ಹಾಗೆ ಈ ಸಂಸ್ಥೆಯ ಸೆಕ್ರೆಟರಿ ಹಾಗೂ ಅಮೋಘ್ DC ಅವರು ಸಹ ಇದಕ್ಕೆ ಭಾಗತ್ವ ವಹಿಸಿರ್ತಾರೆ. ಈ ಸಲ ಮಧ್ಯಾಹ್ನ ಬರುವ ಎಲ್ಲ ಭಕ್ತರಿಗೂ 12 ಗಂಟೆಗೆ ಪೂರ್ಣಾವಧಿ ಇರುತ್ತೆ. ಎಲ್ಲ ಹೆಣ್ಮಕ್ಳಿಗೂ ಅರಿಶಿಣ ಕುಂಕುಮ ಕೊಡುವ ಸಂಪ್ರದಾಯ ಇಟ್ಕೊಂಡಿದ್ದೀವಿ. ಈ ಸಲ ಯಾರೇ ಬರಲಿ ಎಲ್ಲ ಹೆಣ್ಮಕ್ಳಿಗೆ. ಹಾಗೆ ಮಧ್ಯಾಹ್ನ 1 ಗಂಟೆಗೆ ಅನ್ನ ಸಂತರ್ಪಣೆ ಇರುತ್ತೆ. ಎಲ್ಲರೂ ಸಂತರ್ಪಣೆ, ಅನ್ನ ಸಂತರ್ಪಣೆ ಪ್ರತಿಯೊಬ್ಬರಿಗೂ ಇರ್ತದೆ. ಎಲ್ಲರೂ ಬನ್ನಿ. ನಾನು ಈ 22 ವಾರ್ಷಿಕೋತ್ಸವಕ್ಕೆ ಈ ಮಾಧ್ಯಮದ ಮೂಲಕ, ಈ ಮೀಡಿಯಾ ಮೂಲಕ, ನಾನು ಪತ್ರಿಕೆ ಮೂಲಕ ನಿಮ್ಮೆಲ್ಲರಿಗೂ ಆಹ್ವಾನ ಕೊಡ್ತಿದ್ದೀನಿ. ಇಲ್ಲಿ ಪತ್ರಿಕೆ ನಾನೇನು ಮಾಡಿಸಿಲ್ಲ, ಇದನ್ನೇ ಪತ್ರಿಕೆ ಅಂತ ತಿಳ್ಕೊಳ್ಬೇಕು. ಪ್ರತಿಯೊಬ್ಬರೂ ನನ್ನ ತಾಲೂಕಿನ, ನನ್ನ ಜಿಲ್ಲೆಯ ಯಾರಿಗೆ ಈ ಪತ್ರಿಕೆ ತಲುಪಿದ ತಕ್ಷಣ ಇದನ್ನೇ ಪತ್ರಿಕೆ ಅಂತ ತಿಳ್ಕೊಂಡು ಬಂದು ನೀವು ಎಲ್ಲ ಸೇರಿ ಮತ್ತು 2026 ಬೇರೆ ಕಾಲಿಡ್ತಾ ಇದ್ದೀವಿ. ಈ ವರ್ಷ ಈ ಲೋಕಕ್ಕೆ ಮಳೆ, ಬೆಳೆ, ಎಲ್ಲ ಸಮಸ್ಯೆಗಳು, ಪ್ರತಿಯೊಬ್ಬ ಸಮಾಜದ ಒಬ್ಬೊಬ್ಬ ವ್ಯಕ್ತಿ ಒಂದೊಂದು ಸಮಸ್ಯೆಗಳಿದ್ದಾರೆ. ಎಲ್ಲರಿಗೂ ಒಳಿತಾಗಲೇ ಮೆಳಿಯಮ್ಮ, ಆ ಜಗನ್ಮಾತೆ ಮೆಳಿಯಮ್ಮ ಅಂತ ಹೇಳ್ತಾ ಲೋಕ ಕಲ್ಯಾಣಕ್ಕೋಸ್ಕರ ಚಂಡಿ ಯಾಗ ಮಾಡ್ತಾ ಇದ್ದೀವಿ. ಎಲ್ಲರೂ ಸೇರೋಣ. ಆ ತಾಯಿಯ ಕೃಪೆಗೆ ನಾವೆಲ್ಲ ಪಾತ್ರ ಆಗೋಣ ಅಂತ ಹೇಳ್ತಾ, ಹಾಗೆ ಎಲ್ಲರೂ ಸೇರಿ ಒಟ್ಟಿಗೆ ಈ ಚಂಡಿ ಯಾಗವನ್ನು ಪರಿಪೂರ್ಣ ಮಾಡೋಣ ಅಂತ ನಿಮಗೆ